ಆಟವಾಡುತ್ತಾ ಮಕ್ಕಳು ಎದುರಿಗೆ ಸುಂದರವಾಗಿ ಕಂಡ ಹೂವನ್ನ ಕೀಳುವುದು ಮಹಾಪರಾಧವೇ? ಮಕ್ಕಳು ಹೂ ಕಿತ್ತರು ಎನ್ನುವ ಕಾರಣಕ್ಕೆ ಮಕ್ಕಳನ್ನು ಆಟವಾಡಿಸುತ್ತಿದ್ದ ಮಹಿಳೆಯ ಮೂಗು ಕತ್ತರಿಸುವುದೇ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ದುರ್ಘಟನೆ. ಅಂಗನವಾಡಿ ಮಕ್ಕಳು ಮನೆ ಆವರಣದಲ್ಲಿದ್ದ ಗಿಡಗಳಲ್ಲಿ ಹೂವು ಕಿತ್ತಿದ್ದಕ್ಕೆ ವಿಕೃತ ಮನೆ ಮಾಲೀಕನೊಬ್ಬ ಅಂಗನವಾಡಿ ಸಹಾಯಕಿಯ ಮೂಗು ಕತ್ತರಿಸಿರುವ ದುರ್ಘಟನೆ ಬೆಳಗಾವಿ ತಾಲೂಕಿನ ಬಸುರ್ಗೆ ಗ್ರಾಮದಲ್ಲಿ ನಡೆದಿದೆ. ಕಲ್ಯಾಣಿ ಮೋರೆ ಎಂಬ ವಿಕೃತ ಮನಸ್ಸಿನ ವ್ಯಕ್ತಿ ಮಹಿಳೆಯ ಮೇಲೆ ಹಲ್ಲೆ ನಡೆಸಿರುವ ಆರೋಪಿ. ವಾಸ್ತವದಲ್ಲಿ ನಡೆದಿದ್ದೇನು? ಅಂಗನವಾಡಿಯಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಕೆಲವು ಮಕ್ಕಳನ್ನು ಅಂಗನವಾಡಿ ಸಹಾಯಕಿ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಮಕ್ಕಳು ಆಟವಾಡುತ್ತಾ ಅಲ್ಲೇ ಎದುರಿಗೆ ಇದ್ದ ಗಿಡದ ಹೂಗಳನ್ನ ಕಿತ್ತಿದ್ದಾರೆ. ಇದರಿಂದ ಕೋಪಗೊಂಡ ಮನೆಯ ಮಾಲೀಕ ಕಲ್ಯಾಣಿ ಮೋರೆ ಮಕ್ಕಳಿಗೆ ಹೊಡೆಯಲು ಹೋಗಿದ್ದಾರೆ. ಅದನ್ನು ತಡೆಯಲು ಹೋದ ಸುಗಂಧ ಜೊತೆ ಜಗಳ ಮಾಡಿ ಕೊಲೆ ಮಾಡಲು ಪ್ರಯತ್ನಿಸಿ ಕೊನೆಗೆ ಮೂಗು ಕತ್ತರಿಸಿ ಓಡಿ ಹೋಗಿದ್ದಾರೆ ಎಂದು ನಡೆದ घटनेಯನ್ನ विवरिಸುತ್ತಾರೆ अंगणवाडी शिक्षकी मीरा बालकृष्ण मोरे. आमच्याबरोबर 1 तारीखला फार दुःखद घटना घडली. म्हणजे आम्ही अंगणवाडीमध्ये होतो. मी आणि माझी हेल्पर आणि 12:30च्या सुमाराला आम्ही मुलांना बाहेर लघवीसाठी म्हणून घेऊन गेलो आणि मुलं खेळता खेळता ते कल्याणी मोरे यांच्या घराच्या समोर एक झाड आहे फुलांचं. तिथं फुलं तोडायसाठी म्हणून खेळता खेळता तिथं गेली आणि ती फुलं तोडायला लागली. तेवढ्यात तो कल्याणी मोरे शेताकडे गेलेला आणि त्याच्या हातामध्ये विळा होता. तो आला आणि इथली फुलं कशाला तोडायला म्हणून माझ्या हेल्परवरती वार केला. असा केला की मी तिला ओरडलो म्हणून ती अशी फिरकायला गेली की नाही. तेवढ्यात तिचं एक साईड म्हणजे नाकासकट पूर्ण श्वास घ्यायचंच गेलंय बाहेर. ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಆಕೆಯನ್ನು ನಾವು ಆಸ್ಪತ್ರೆಗೆ ಕರೆದುಕೊಂಡು ಬಂದೆವು. ಅವರನ್ನು ಆಸ್ಪತ್ರೆಗೆ ಕರೆತರಲು ಆಂಬ್ಯುಲೆನ್ಸ್ ಸಹ ಸಿಗಲಿಲ್ಲ. ಹಾಲಿನ ವಾಹನದ ಮೂಲಕ ಆಸ್ಪತ್ರೆ ಸೇರಿಸಲಾಯಿತು. ತಂಗಿಯ ಮೇಲೆ ನಡೆದಿರುವ ಹಲ್ಲೆ ಕುರಿತು ಮಾತನಾಡಿದ ಯಲ್ಲು ಪಾಟೀಲ್, ನಾವು ಬಡವರು, ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ನನ್ನ ತಂಗಿ ಅಂಗನವಾಡಿ ಸಹಾಯಕಿಯಾಗಿ ಕೆಲಸ ಮಾಡಿ ಇಡೀ ಕುಟುಂಬ ನಡೆಸುತ್ತಿದ್ದಾಳೆ. ಒಂದು ವೇಳೆ ಅವಳು ಅಂಗನವಾಡಿಗೆ ಹೋಗದಿದ್ದರೆ ತಿನ್ನಲು ಅನ್ನವೂ ಇರುವುದಿಲ್ಲ. ಆಕೆಯ ಗಂಡನಿಗೆ ಮಾತು ಬರುವುದಿಲ್ಲ. ಅವಳಿಗೆ ಮಕ್ಕಳಿಲ್ಲ. ನಮ್ಮಂತಹ ಬಡವರು ಬದುಕುವುದು ಹೇಗೆ? ನಮ್ಮ ಸಹೋದರಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗೆ ಶಿಕ್ಷೆಯಾಗಬೇಕು. ನಮ್ಮ ಬಡ ಕುಟುಂಬಕ್ಕೆ ಸಹಾಯ ಮಾಡಬೇಕು ಎಂದು ಕಣ್ಣೀರಾಕಿದರು. आणि तिची परिस्थिती लई वाईट आहे आणि आता काय गॅरंटी दिसणार काय ना, अजून काय सांगितलं नाही काय ना. चूल तिला अंगणवाडीत गेल्यावर चूल पेटणार तिची, नंतर पेटत नाही चूल. असं आहे परिस्थिती. मूल नाही, बाळ नाही, काय नाही. नवरा बघूच गेल्या बोलत नाही आणि अपंगूच आहे तो. आणि काय तिची परिस्थिती लई वाईट गेले. काय करते अशी बघा तुम्ही. तुम्हाला एवढंच आमचं हे आहे बघा, लई ಪರಿಸ್ಥಿತಿ ವೈಟ್ आहे. ಆರೋಪಿ ಕಲ್ಯಾಣಿ ಮೋರೆಯನ್ನ ಈಗಾಗಲೇ ಬಂಧಿಸಲಾಗಿದ್ದು ಆತನ ಮೇಲೆ ಐಪಿಎಸ್ಸಿ ಸೆಕ್ಷನ್ 326ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಕಾಕತಿ ಪೊಲೀಸ್ ಠಾಣೆ ಅಧಿಕಾರಿ ತಿಳಿಸಿದ್ದಾರೆ. ಈ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಸಿಐಟಿಯು ಸಂಘಟನೆಯ ತಾಲೂಕು ಅಧ್ಯಕ್ಷ ಮಂದಾನೇವಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ಪದೇ ಪದೇ ವರದಿಯಾಗುತ್ತಿವೆ. ಆದರೆ ಈ ಬಗ್ಗೆ ಕ್ರಮ ಕೈಗೊಳ್ಳುವುದು ಯಾವಾಗ? ಘಟನೆ ಬಗ್ಗೆ ವರದಿ ತೆಗೆದುಕೊಂಡರೆ ಸಾಕೆ? ಕಾರ್ಯನಿರತ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಹಲ್ಲೆಯಾಗಿದ್ದರೆ ಈ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ಮಕ್ಕಳಿಗೆ ನಾವು ಶೌಚಾಲಯ ಕೊಡಿಸಿದ್ದೇವೆ. ಒಂದ್ 2 ಹುಡುಗರು ಹೂ ತೆಗಿಯೋದು ಅಷ್ಟೇ ನೋಡಿ. ಅವನು ಹೊಲದಿಂದ ಬರುವಾಗ ಹುಡುಗೋಲ್ ಆಕಿಗೆ ಚಂದಾನ ಹಾಸ್ಲಿಕ್ಕೆ ಹೋಗಿದ್ದ. ಆಕಿ ಒದ್ರಾನ ಆಕಿ ಹಿಂದೆ ನೋಡ್ಲಿಕ್ಕೆ ಏನು ಹೋಗಿದ್ದ ಅಲ್ಲ, ಆ ಸಮಯದಲ್ಲಿ ಮೂಗದು ಎಲ್ಲ ಬೋನ್ ಕಟ್ಟಾಗಿ ಹೋಗಿದೆ. ಆ ಸರ್ಜರಿ ಮಾಡಿದ್ದಾರೆ. ಮತ್ತು ಪ್ಲಾಸ್ಟಿಕ್ ಸರ್ಜರಿನೂ ಮಾಡಬೇಕು. ಬ್ಲೀಡಿಂಗ್ ನಿಂತಿರ್ತಾ ಇಲ್ಲ, ಬ್ಲಡ್ ವಾಮಿಟಿಂಗ್ ಆಗ್ತಾ ಇದೆ. ಇಂಥ ಸಿಚುವೇಶನ್ದಲ್ಲಿ ಅವ್ರಿಗೆ ಸಹಾಯ ಮಾಡೋರು ಯಾರು? ನಮ್ಮ ಸಚಿವರಾದವರು ಇದೇ ಜಿಲ್ಲೆದವ್ರು ಇದ್ದಾರೋ, ಅವರು ಬಂದು ನೋಡಬೇಕು ಮತ್ತು ಅವ್ರಿಗೆ ಸಾಂತ್ವನ ಹೇಳಿ ಇದು ಹೆಲ್ಪ್ ಮಾಡಬೇಕು. ಒಂದು ಇವರು ಅವ್ರ ಪೇಷಂಟ್ಗೆ ಏನು ಬಿಲ್ ಆಗ್ತದಲ್ಲ, ಅದು ಬಿಲ್ ಅವ್ರು ಕಟ್ಟಬೇಕು ಅಂತ ಹೇಳಿ ನಾವು ಅವ್ರ ಕಡೆ ಮನವಿಯನ್ನು ಮಾಡ್ತೀವಿ. ಮತ್ತು ಇತ್ತೀಚೆಗೆ ಈ ಥರದ ಹಲ್ಲೆಗಳು ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಮೇಲೆ ನಡೆಯುವಂಥದ್ದು ಒಂದು ಸಹಜ ಅನ್ನುವಂಥ ರೀತಿಯಲ್ಲಾಗಿದೆ. ಹೋದ ತಿಂಗಳು ಸಕಲೇಶ್ಪುರದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿ ಅಂಗನವಾಡಿಯವರ ಮೇಲೆ ಅಟ್ಯಾಕ್ ಮಾಡಿದ್ದಂಥ ಅಂಶಗಳಿರ್ಬೋದು. ಅದೇ ರೀತಿಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಅಂಗನವಾಡಿ ಕೇಂದ್ರದಲ್ಲೇ ಒಬ್ಬ ಕಾರ್ಯಕರ್ತೆಯನ್ನು ಕೊಲೆ ಮಾಡಿದ್ದು, ತಿಪ್ಟೂರಿನಲ್ಲಿ ಅಂಗನವಾಡಿ ಸಹಾಯಕಿ ಕೊಲೆ ಮಾಡಿದ್ದು ಮತ್ತು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಈ ಥರದ ಹಲವು ಅಂಶಗಳು ಇತ್ತೀಚೆಗೆ ಬಹಳ
ಬೆಳೀತಾ ಇದ್ದಾವೆ. ಯಾಕೆ ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಒಗ್ಗಟ್ಟಿನಿಂದ ತಮ್ಮ ಸವಲತ್ತುಗಳಿಗಾಗಿ ಇವತ್ತು ಒಂದು ಕಡೆಯಲ್ಲಿ ಹೋರಾಟ ಮಾಡಿ ಕೆಲವು ಆರ್ಥಿಕ ಬೇಡಿಕೆಗಳನ್ನು ಪಡ್ಕೊಂಡಿರುವಂಥ ಹಿನ್ನೆಲೆ ಒಳಗಡೆ ಇವತ್ತು ಅಲ್ಲಿಯ ಸಹಿಸಿದಂಥ ಕೆಲವು ಶಕ್ತಿಗಳು ಇವತ್ತು ಅವರ ಒಂಟಿ ಹೆಣ್ಣುಮಕ್ಕಳು ಮತ್ತು ಯಾವುದೇ ರೀತಿ ಕಾನೂನಿನ ಮತ್ತು ಕೆಲಸದ ಭದ್ರತೆ ಇಲ್ಲದೆ ಇರತಕ್ಕಂಥ ಮಹಿಳೆಯರ ಮೇಲೆ ದೈಹಿಕವಾದಂಥ ಮಾನಸಿಕವಾದಂಥ ಹಲ್ಲೆಗಳನ್ನು ಮಾಡುವಂಥದ್ದು ಸಹಜ ಆಗ್ತಾ ಇದೆ. ಈ ಮುಖಾಂತರ ನಾವು ಒತ್ತಾಯ ಮಾಡೋದೇನೆಂದರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಕೌಟುಂಬಿಕ ಕಾರಣಗಳು ಅಥವಾ ಬೇರೆ ಯಾವುದೇ ಕಾರಣಗಳಿಂದಲೂ ಕೂಡ ಕೆಲಸದ ಸಮಯದಲ್ಲಿ ಅವರ ಮೇಲೆ ಹಲ್ಲೆ ಆದಾಗ ಕೂಡಲೇ ನಮ್ಮ ಇಲಾಖೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಬೆಳಗಾಮಲ್ಲಿ ಏನು ಆ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಆ ಒಂದು ವ್ಯಕ್ತಿಯನ್ನ ಬಂಧಿಸಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುತ್ತಿರುವವರು. ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡುತ್ತಿದ್ದರೂ ಸರ್ಕಾರದ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯವಿದು. ಕನಿಷ್ಠ ವೇತನ, ಸೇವಾ ಭದ್ರತೆ, ಕೆಲಸದ ಸ್ಥಳಗಳಲ್ಲಿ ರಕ್ಷಣೆ ಇವೆಲ್ಲವೂ ಇವರಿಗೆ ಆಕಾಶದಲ್ಲಿರುವ ನಕ್ಷತ್ರದಂತಾಗಿದೆ. ಸರ್ಕಾರಗಳು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಿಗಬೇಕಿರುವ ಎಲ್ಲ ಸೌಕರ್ಯಗಳನ್ನು ದೊರಕಿಸಿಕೊಡಬೇಕು. ಈಗಲಾದರೂ ಈ ಬಗ್ಗೆ ಸರ್ಕಾರ, ಇಲಾಖೆಗಳು ಕಾರ್ಯಪ್ರವೃತ್ತರಾಗುತ್ತಾರೆಯೇ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.